ಭಾರತ ಪಾಕಿಸ್ತಾನದ ನಡುವೆ ಸಂಘರ್ಷ ಶುರುವಾದಾಗ ಸಿಂಧೂ ಜಲ ಒಪ್ಪಂದವನ್ನ ಭಾರತ ಕೈಬಿಟ್ಟಿತ್ತು. ನಿಮಗೆ ನೆನಪಿರಬಹುದು, ವಾಟರ್ ಅಂದ್ರೆ ನೀರು ಕೂಡ ಯುದ್ಧದ ಪರಿಸ್ಥಿತಿಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನ ನಿರ್ವಹಿಸುತ್ತೆ ಅನ್ನೋದಕ್ಕೆ ಇದೀಗ ಇಸ್ರೇಲ್ ಇರಾನ್ ನಡುವಿನ ಸಂಘರ್ಷ ಕೂಡ ಸಾಕ್ಷಿಯಾಗ್ತಾ ಇದೆ. ಯಾಕೆ ಹೀಗೆ? ಇರಾನ್ ತನ್ನ ಮೇಲೆ ಆಗ್ತಾ ಇರುವ ದಾಳಿಗೆ ಪ್ರತೀಕಾರವಾಗಿ ಹೋರ್ಮುಜ್ ಜಲಸಂಧಿಯನ್ನ ಲಾಕ್ ಮಾಡುವ ನಿರ್ಧಾರಕ್ಕೆ ಬರ್ತಾ ಇದೆ. ಇರಾನ್ ಇಸ್ರೇಲ್ ಯುದ್ಧದ ಮಧ್ಯೆ ಅಮೆರಿಕ ಎಂಟ್ರಿ ಕೊಟ್ಟಿದೆ. ಅಮೆರಿಕದ ಸೇನಾ ದಾಳಿಯ ಪ್ರತೀಕಾರಕ್ಕೆ ಇದೀಗ ಇರಾನ್ ತಯಾರಾಗಿದೆ. ಹೋರ್ಮುಜ್ ಜಲಸಂಧಿ ಮುಚ್ಚೋಕೆ ಇರಾನ್ ನಿರ್ಧಾರ ಮಾಡಿದೆ. ದೊಡ್ಡ ಭೂಖಂಡಗಳನ್ನ ಪ್ರತ್ಯೇಕ ಮಾಡುವ ಅತ್ಯಂತ ಕಿರಿದಾದ ಜಲಮಾರ್ಗ ಇದು. 36 ಕಿಲೋಮೀಟರ್ ಅಷ್ಟೇ. ಒಂದು ಭೂಪ್ರದೇಶದಿಂದ ಮತ್ತೊಂದು ಭೂಪ್ರದೇಶದ ನಡುವೆ ಇರುವ ಈ ಜಲಸಂಧಿ ಏನಿದೆ ಕೇವಲ 36 ಕಿಲೋಮೀಟರ್ ಅಷ್ಟೇ ಇರೋದು. ಇರಾನ್ ಪಾರ್ಲಿಮೆಂಟ್ನಲ್ಲಿ ಈಗ ಆಲ್ರೆಡಿ ಈ ಜಲಸಂಧಿಯನ್ನ ಬಂದ್ ಮಾಡಲಿಕ್ಕೆ ನಿರ್ಧಾರ ಕೈಗೊಳ್ಳಲಾಗಿದೆ. ಖೊಮೇನಿ ಎಸ್ ಅಂದ್ರೆ ಅದು ಕ್ಲೋಸ್. ಪರ್ಷಿಯನ್ ಕೊಲ್ಲಿ ಹಾಗೆ ಒಮನ್ ಕೊಲ್ಲಿಯ ನಡುವಿನ ಜಲಸಂಧಿ ಇದು. ಪರ್ಷಿಯನ್ ಕೊಲ್ಲಿಯಿಂದ ಏಕೈಕ ಸಮುದ್ರ ಮಾರ್ಗ ಸಂಪರ್ಕ ಅಂದ್ರೆ ಅದಿದೆ. ವಿಶ್ವದ ಅತ್ಯಂತ ಕಾರ್ಯತಂತ್ರದ ಸ್ಟ್ರಾಟಜಿಕ್ ಪಾಯಿಂಟ್ ಇದು. ಸೌದಿ, ಯುಎಇ, ಇರಾಕ್, ಕುವೈತ್ಗೆ ಪ್ರಾಥಮಿಕ ರಫ್ತು ಮಾರ್ಗ. ಇಲ್ಲಿಂದಲೇ ಬಹುತೇಕ ತೈಲ ಉತ್ಪನ್ನಗಳ ಸಪ್ಲೈ ಆಗುವುದು. ವಿಶ್ವದ ದೈನಂದಿನ ಬಳಕೆಯ 20% ತೈಲ ಸಾಗಿಸುವ ಮಾರ್ಗ ಇದು. ಇದನ್ನು ಬಂದ್ ಮಾಡ್ಲಿಕ್ಕೆ ಹೊರಟಿದೆ ಇರಾನ್. ಸುಮಾರು 20 ಮಿಲಿಯನ್ ಬ್ಯಾರಲ್ ಅಷ್ಟು ಆಯಿಲ್ ಪ್ರಾಡಕ್ಟ್ಗಳು ಇದೇ ಮಾರ್ಗದಿಂದ ಹಾದು ಹೋಗುತ್ತೆ. ಈ ಜಲಸಂಧಿ ಸ್ಥಗಿತ ಮಾಡೋದ್ರಿಂದ ಕೇವಲ ಆರ್ಥಿಕ ಮಾತ್ರವಲ್ಲ, ರಾಜಕೀಯ ಹಾಗೆ ಲಾಜಿಸ್ಟಿಕ್ ತೊಂದರೆಯನ್ನ ಕೂಡ ಬಹುತೇಕ ರಾಷ್ಟ್ರಗಳು ಅನುಭವಿಸುತ್ತೆ. ಜಲಸಂಧಿ ಕಾರಣಕ್ಕೆ ಇರಾನ್ ಹಾಗೆ ಇತರೆ ಗಲ್ಫ್ ರಾಷ್ಟ್ರಗಳಲ್ಲಿ ತಿಕ್ಕಾಟ ಶುರುವಾಗಿರೋದು. ಇದನ್ನ ಒಂದಷ್ಟು ಮ್ಯಾಪ್ಗಳ ಮೂಲಕ ನಿಮಗೆ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಮಾಡ್ತಾ ಹೋಗ್ತೀವಿ. ಆಗ ಯಾಕೆ ಈ ಜಲಸಂಧಿ ಅತ್ಯಂತ ಪ್ರಮುಖ ಪಾತ್ರವನ್ನ ನಿರ್ವಹಿಸುತ್ತೆ ಅನ್ನೋದು ಅರ್ಥ ಆಗುತ್ತೆ. ನಾನಾಗ್ಲೇ ಹೇಳ್ತಿದ್ದ ಹಾಗೆ ಒಂದು ಭೂಪ್ರದೇಶದಿಂದ ಮತ್ತೊಂದು ಭೂಪ್ರದೇಶಕ್ಕೆ ಇರುವ ಈ ಜಲಸಂಧಿಯ ವ್ಯಾಪ್ತಿ ಇರೋದೇ ಕೇವಲ 36 ಕಿಲೋಮೀಟರ್ ಅಷ್ಟು. ಇಷ್ಟು ಚಿಕ್ಕ ವ್ಯಾಪ್ತಿಯ ಪ್ರದೇಶ ಆದ್ರೂ ಕೂಡ ಅತ್ಯಂತ ಪ್ರಮುಖವಾದ ರಫ್ತು ಮಾರ್ಗ ಇದಾಗಿದೆ, ಅದರಲ್ಲೂ ತೈಲೋತ್ಪನ್ನಗಳಿಗೆ. ಹೇಗೆ ಅನ್ನೋದನ್ನ ಕೂಡ ವಿವರಿಸ್ತೀವಿ. ಮುಂದಿನ ಮ್ಯಾಪ್ ಬರಲಿ ಸ್ಕ್ರೀನ್ ಮೇಲೆ. ಅನೇಕ ದೇಶಗಳು, ಅದರಲ್ಲೂ ನೀವೆಲ್ಲಿ ಗಮನಿಸಬಹುದು, ಇಲ್ಲಿ ಇರಾನ್ ಇದೆ, ಪರ್ಷಿಯನ್ ಕೊಲ್ಲಿ ಹಾಗೆ ಒಮನ್ ಕೊಲ್ಲಿ. ಈ ನಡುವೆ ಇರುವ ಈ ಚಿಕ್ಕ ಗ್ಯಾಪ್ ನಾವಾಗಲೇ ಅದನ್ನ ಎನ್ಲಾರ್ಜ್ ಮಾಡಿ ತೋರಿಸಿದ್ವಿ. ಈಗ ಈ ಮ್ಯಾಪ್ ನಲ್ಲಿ ಗಮನಿಸ್ತಾ ಇದ್ರಿ, 36 ಕಿಲೋಮೀಟರ್ನ ವ್ಯಾಪ್ತಿಯ ಈ ಪ್ರದೇಶ. ಇದರಲ್ಲಿ 80% ಇರಾನ್ನ ಕಂಟ್ರೋಲ್ನಲ್ಲೇ ಇರೋದು. ಇನ್ನು 20% ಮಾತ್ರ ಇತರ ದೇಶಗಳ ಕಂಟ್ರೋಲ್ನಲ್ಲಿರುವ ಮಾರ್ಗ ಅದು. ಹೀಗಾಗಿ 80% ನಷ್ಟು ಆ ಜಲಮಾರ್ಗವನ್ನ ಕ್ಲೋಸ್ ಮಾಡ್ತು ಅಂತಂದ್ರೆ ಇಲ್ಲಿಂದ ರಫ್ತಾಗುವ, ಅದರಲ್ಲೂ ಕೇವಲ ಇರಾಕ್ ಮಾತ್ರ ಅಲ್ಲ, ಸೌದಿ ಅರೇಬಿಯಾ ಹಾಗೆ ಒಮನ್ ಈ ರಾಷ್ಟ್ರಗಳಿಂದ ಆಗುವ ರಫ್ತಿಗೂ ಕೂಡ ಬಹುತೇಕ ಪ್ರಾಬ್ಲಮ್ ಆಗುತ್ತೆ. ಹಾಗೆ ಭಾರತವನ್ನ ಹಾದು ಆ ಕಡೆ ಆಸ್ಟ್ರೇಲಿಯಾ, ಹೀಗೆ ಬಹುತೇಕ ದೇಶಗಳಿಗೆ ಆಗುವ ರಫ್ತು ಇದೇ ಜಲಸಂಧಿಯ ಮೇಲೆ ಅವಲಂಬಿತ ಆಗಿರೋದ್ರಿಂದ ಈ ಜಲಸಂಧಿಯನ್ನ ಬಂದ್ ಮಾಡುವ ನಿರ್ಧಾರಕ್ಕೆ ಇರಾನ್ ಬರ್ತಾ ಇದೆ. ಮುಂದಿನ ಮ್ಯಾಪ್ನಲ್ಲಿ ಇನ್ ಕೇಸ್ ಇದು ಕ್ಲೋಸ್ ಆಯ್ತು ಅಂದ್ರೆ ಬೇರೆ ಮಾರ್ಗ ಏನು, ಪರ್ಯಾಯ ಮಾರ್ಗ, ಅದನ್ನು ಕೂಡ ಗಮನಿಸ್ಬಿಡೋಣ. ನೋಡಿ, ಇದು ಓಪನ್ ಇತ್ತು ಅಂದ್ರೆ ಸೀದಾ ಇಲ್ಲಿಂದ ಭಾರತ ಸೇರಿದಂತೆ ಬೇರೆ ಬೇರೆ ದೇಶಗಳಿಗೆ, ಚೀನಾನೂ ಹೋಗುತ್ತೆ, ಪಾಕಿಸ್ತಾನ, ಬಾಂಗ್ಲಾದೇಶ, ಆಸ್ಟ್ರೇಲಿಯಾ, ಇಂಡೋನೇಷ್ಯಾ, ಹೀಗೆ ಬೇರೆ ದೇಶಗಳಿಗೆ ಹೋಗ್ಲಿಕ್ಕೆ ಈ ಮಾರ್ಗ ಅತ್ಯಂತ ಸುಲಭ ಹಾಗೆ ಹತ್ತಿರದ ಮಾರ್ಗ. ಇನ್ ಕೇಸ್ ಇದು ಕ್ಲೋಸ್ ಆಯ್ತು ಅಂದ್ರೆ ಇರಾನ್ನಿಂದ ಬಳಸಿಕೊಂಡು ಮೆಡಿಟರೇನಿಯನ್ ಕೊಲ್ಲಿಯನ್ನ ದಾಟಿ ಇಡೀ ಆಫ್ರಿಕಾ ಖಂಡವನ್ನ ಒಂದು ಸುತ್ತ ಹಾಕಿ ನಂತರದಲ್ಲಿ ಭಾರತದ ಕಡೆಗೆ ಅಥವಾ ಇತರೆ ದೇಶಗಳ ಕಡೆಗೆ ಬರುವ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ನೀವು ಈ ಮ್ಯಾಪ್ನಲ್ಲೇ ಗಮನಿಸಬಹುದು ಎಷ್ಟು ಸುತ್ತು ಬಳಸಿ ಬರಬೇಕು. ಇಲ್ಲಿಂದ ನೇರವಾಗಿ ಬರುವ ಬದಲು ಪೂರ್ತಿ ಸುತ್ತಿ ಬಳಸಿ ಬರುವ ಅನಿವಾರ್ಯತೆ ಎದುರಾಗೋದ್ರಿಂದನೇ ಈ ಜಲಸಂಧಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನ ನಿರ್ವಹಿಸುತ್ತೆ. ಇದನ್ನ ಅರ್ಥ ಮಾಡಿಕೊಂಡೇನೆ ಇರಾನ್ ಇದನ್ನ ಬಂದ್ ಮಾಡುವ ನಿರ್ಧಾರಕ್ಕೆ ಬರ್ತಾ ಇದೆ. ಭಾರತ ಪಾಕಿಸ್ತಾನದ ನಡುವೆ ಸಂಘರ್ಷ ಶುರುವಾದಾಗ ಸಿಂಧೂ ಜಲ ಒಪ್ಪಂದವನ್ನ ಭಾರತ ಕೈಬಿಟ್ಟಿತ್ತು. ನಿಮಗೆ ನೆನಪಿರಬಹುದು, ವಾಟರ್ ಅಂದ್ರೆ ನೀರು ಕೂಡ ಯುದ್ಧದ ಪರಿಸ್ಥಿತಿಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನ ನಿರ್ವಹಿಸುತ್ತೆ ಅನ್ನೋದಕ್ಕೆ ಇದೀಗ ಇಸ್ರೇಲ್ ಇರಾನ್ ನಡುವಿನ ಸಂಘರ್ಷ ಕೂಡ ಸಾಕ್ಷಿಯಾಗ್ತಾ ಇದೆ. ಯಾಕೆ ಹೀಗೆ? ಇರಾನ್ ತನ್ನ ಮೇಲೆ ಆಗ್ತಾ ಇರುವ ದಾಳಿಗೆ ಪ್ರತೀಕಾರವಾಗಿ ಹೋರ್ಮುಜ್ ಜಲಸಂಧಿಯನ್ನ ಲಾಕ್ ಮಾಡುವ ನಿರ್ಧಾರಕ್ಕೆ ಬರ್ತಾ ಇದೆ. ಇರಾನ್ ಇಸ್ರೇಲ್ ಯುದ್ಧದ ಮಧ್ಯೆ ಅಮೆರಿಕ ಎಂಟ್ರಿ ಕೊಟ್ಟಿದೆ. ಅಮೆರಿಕದ ಸೇನಾ ದಾಳಿಯ ಪ್ರತೀಕಾರಕ್ಕೆ ಇದೀಗ ಇರಾನ್ ತಯಾರಾಗಿದೆ. ಹೋರ್ಮುಜ್ ಜಲಸಂಧಿ ಮುಚ್ಚೋಕೆ ಇರಾನ್ ನಿರ್ಧಾರ ಮಾಡಿದೆ. ದೊಡ್ಡ ಭೂಖಂಡಗಳನ್ನ ಪ್ರತ್ಯೇಕ ಮಾಡುವ ಅತ್ಯಂತ ಕಿರಿದಾದ ಜಲಮಾರ್ಗ ಇದು. 36 ಕಿಲೋಮೀಟರ್ ಅಷ್ಟೇ. ಒಂದು ಭೂಪ್ರದೇಶದಿಂದ ಮತ್ತೊಂದು ಭೂಪ್ರದೇಶದ ನಡುವೆ ಇರುವ ಈ ಜಲಸಂಧಿ ಏನಿದೆ ಕೇವಲ 36 ಕಿಲೋಮೀಟರ್ ಅಷ್ಟೇ ಇರೋದು. ಇರಾನ್ ಪಾರ್ಲಿಮೆಂಟ್ನಲ್ಲಿ ಈಗ ಆಲ್ರೆಡಿ ಈ ಜಲಸಂಧಿಯನ್ನ ಬಂದ್ ಮಾಡಲಿಕ್ಕೆ ನಿರ್ಧಾರ ಕೈಗೊಳ್ಳಲಾಗಿದೆ.
ಖುಮೇನಿ ಎಸ್ ಅಂದ್ರೆ ಅದು ಕ್ಲೋಸೇ. ಪರ್ಷಿಯನ್ ಕೊಲ್ಲಿ ಹಾಗೆ ಒಮನ್ ಕೊಲ್ಲಿಯ ನಡುವಿನ ಜಲಸಂಧಿ ಇದು. ಪರ್ಷಿಯನ್ ಕೊಲ್ಲಿಯಿಂದ ಏಕೈಕ ಸಮುದ್ರ ಮಾರ್ಗ ಸಂಪರ್ಕ ಅಂದ್ರೆ ಅದಿದೆ. ವಿಶ್ವದ ಅತ್ಯಂತ ಕಾರ್ಯತಂತ್ರದ ಸ್ಟ್ರಾಟಜಿಕ್ ಪಾಯಿಂಟ್ ಅದು. ಸೌದಿ, ಯುಎಇ, ಇರಾಕ್, ಕುವೈತ್ಗೆ ಪ್ರಾಥಮಿಕ ರಫ್ತು ಮಾರ್ಗ. ಇಲ್ಲಿಂದಲೇ ಬಹುತೇಕ ತೈಲ ಉತ್ಪನ್ನಗಳ ಸಪ್ಲೈ ಆಗೋದು. ವಿಶ್ವದ ದೈನಂದಿನ ಬಳಕೆಯ 20% ತೈಲ ಸಾಗಿಸುವ ಮಾರ್ಗ ಇದು. ಇದನ್ನು ಬಂದ್ ಮಾಡ್ಲಿಕ್ಕೆ ಹೊರಟಿದೆ ಇರಾನ್. ಸುಮಾರು 20 ಮಿಲಿಯನ್ ಬ್ಯಾರಲ್ ಅಷ್ಟು ಆಯಿಲ್ ಪ್ರಾಡಕ್ಟ್ಗಳು ಇದೇ ಮಾರ್ಗದಿಂದ ಹಾದು ಹೋಗುತ್ತೆ. ಈ ಜಲಸಂಧಿ ಸ್ಥಗಿತ ಮಾಡೋದ್ರಿಂದ ಕೇವಲ ಆರ್ಥಿಕ ಮಾತ್ರವಲ್ಲ, ರಾಜಕೀಯ ಹಾಗೆ ಲಾಜಿಸ್ಟಿಕ್ ತೊಂದರೆಯನ್ನ ಕೂಡ ಬಹುತೇಕ ರಾಷ್ಟ್ರಗಳು ಅನುಭವಿಸುತ್ತೆ. ಜಲಸಂಧಿ ಕಾರಣಕ್ಕೆ ಇರಾನ್ ಹಾಗೆ ಇತರೆ ಗಲ್ಫ್ ರಾಷ್ಟ್ರಗಳಲ್ಲಿ ತಿಕ್ಕಾಟ ಶುರುವಾಗಿರೋದು. ಇದನ್ನ ಒಂದಷ್ಟು ಮ್ಯಾಪ್ಗಳ ಮೂಲಕ ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಮಾಡ್ತಾ ಹೋಗ್ತೀವಿ. ಆಗ ಯಾಕೆ ಈ ಜಲಸಂಧಿ ಅತ್ಯಂತ ಪ್ರಮುಖ ಪಾತ್ರವನ್ನ ನಿರ್ವಹಿಸುತ್ತೆ ಅನ್ನೋದು ಅರ್ಥ ಆಗುತ್ತೆ. ನಾನಾಗ್ಲೇ ಹೇಳ್ತಿದ್ದ ಹಾಗೆ ಒಂದು ಭೂಪ್ರದೇಶದಿಂದ ಮತ್ತೊಂದು ಭೂಪ್ರದೇಶಕ್ಕೆ ಇರುವ ಈ ಜಲಸಂಧಿಯ ವ್ಯಾಪ್ತಿ ಇರೋದೇ ಕೇವಲ 36 ಕಿಲೋಮೀಟರ್ ಅಷ್ಟು. ಇಷ್ಟು ಚಿಕ್ಕ ವ್ಯಾಪ್ತಿಯ ಪ್ರದೇಶ ಆದ್ರೂ ಕೂಡ ಅತ್ಯಂತ ಪ್ರಮುಖವಾದ ರಫ್ತು ಮಾರ್ಗ ಇದಾಗಿದೆ, ಅದರಲ್ಲೂ ತೈಲೋತ್ಪನ್ನಗಳಿಗೆ. ಹೇಗೆ ಅನ್ನೋದನ್ನ ಕೂಡ ವಿವರಿಸ್ತೀವಿ. ಮುಂದಿನ ಮ್ಯಾಪ್ ಬರಲಿ ಸ್ಕ್ರೀನ್ ಮೇಲೆ. ಅನೇಕ ದೇಶಗಳು, ಅದರಲ್ಲೂ ನೀವೆಲ್ಲಿ ಗಮನಿಸಬಹುದು, ಇಲ್ಲಿ ಇರಾನ್ ಇದೆ, ಪರ್ಷಿಯನ್ ಕೊಲ್ಲಿ ಹಾಗೆ ಒಮನ್ ಕೊಲ್ಲಿ. ಈ ನಡುವೆ ಇರುವ ಈ ಚಿಕ್ಕ ಗ್ಯಾಪ್ ನಾವಾಗ್ಲೇ ಅದನ್ನ ಎನ್ಲಾರ್ಜ್ ಮಾಡಿ ತೋರಿಸಿದ್ವಿ. ಈಗ ಈ ಮ್ಯಾಪ್ ನಲ್ಲಿ ಗಮನಿಸ್ತಾ ಇದ್ರಿ, 36 ಕಿಲೋಮೀಟರ್ನ ವ್ಯಾಪ್ತಿ ಈ ಪ್ರದೇಶ. ಇದರಲ್ಲಿ 80% ಇರಾನ್ನ ಕಂಟ್ರೋಲ್ ನಲ್ಲೇ ಇರೋದು. ಇನ್ನು 20% ಮಾತ್ರ ಇತರ ದೇಶಗಳ ಕಂಟ್ರೋಲ್ ನಲ್ಲಿರುವ ಮಾರ್ಗ. ಹೀಗಾಗಿ 80% ನಷ್ಟು ಆ ಜಲಮಾರ್ಗವನ್ನ ಕ್ಲೋಸ್ ಮಾಡ್ತು ಅಂತಂದ್ರೆ ಇಲ್ಲಿಂದ ರಫ್ತಾಗುವ, ಅದರಲ್ಲೂ ಕೇವಲ ಇರಾಕ್ ಮಾತ್ರ ಅಲ್ಲ, ಸೌದಿ ಅರೇಬಿಯಾ ಹಾಗೆ ಒಮನ್ ಈ ರಾಷ್ಟ್ರಗಳಿಂದ ಆಗುವ ರಫ್ತಿಗೂ ಕೂಡ ಬಹುತೇಕ ಪ್ರಾಬ್ಲಮ್ ಆಗುತ್ತೆ. ಹಾಗೆ ಭಾರತವನ್ನ ಹಾದು ಆ ಕಡೆ ಆಸ್ಟ್ರೇಲಿಯಾ, ಹೀಗೆ ಬಹುತೇಕ ದೇಶಗಳಿಗೆ ಆಗುವ ರಫ್ತು ಇದೇ ಜಲಸಂಧಿಯ ಮೇಲೆ ಅವಲಂಬಿತ ಆಗಿರೋದ್ರಿಂದ ಈ ಜಲಸಂಧಿಯನ್ನ ಬಂದ್ ಮಾಡುವ ನಿರ್ಧಾರಕ್ಕೆ ಇರಾನ್ ಬರ್ತಾ ಇದೆ. ಮುಂದಿನ ಮ್ಯಾಪ್ನಲ್ಲಿ ಇನ್ ಕೇಸ್ ಇದು ಕ್ಲೋಸ್ ಆಯ್ತು ಅಂದ್ರೆ ಬೇರೆ ಮಾರ್ಗ ಏನು, ಪರ್ಯಾಯ ಮಾರ್ಗ, ಅದನ್ನು ಕೂಡ ಗಮನಿಸ್ಬಿಡೋಣ. ನೋಡಿ, ಇದು ಓಪನ್ ಇತ್ತು ಅಂದ್ರೆ ಸೀದಾ ಇಲ್ಲಿಂದ ಭಾರತ ಸೇರಿದಂತೆ ಬೇರೆ ಬೇರೆ ದೇಶಗಳಿಗೆ, ಚೀನಾನೂ ಹೋಗುತ್ತೆ, ಪಾಕಿಸ್ತಾನ, ಬಾಂಗ್ಲಾದೇಶ, ಆಸ್ಟ್ರೇಲಿಯಾ, ಇಂಡೋನೇಷ್ಯಾ, ಹೀಗೆ ಬೇರೆ ದೇಶಗಳಿಗೆ ಹೋಗ್ಲಿಕ್ಕೆ ಈ ಮಾರ್ಗ ಅತ್ಯಂತ ಸುಲಭ ಹಾಗೆ ಹತ್ತಿರದ ಮಾರ್ಗ. ಇನ್ ಕೇಸ್ ಇದು ಕ್ಲೋಸ್ ಆಯ್ತು ಅಂದ್ರೆ ಇರಾನ್ನಿಂದ ಬಳಸಿಕೊಂಡು ಮೆಡಿಟರೇನಿಯನ್ ಕೊಲ್ಲಿಯನ್ನ ದಾಟಿ ಇಡೀ ಆಫ್ರಿಕಾ ಖಂಡವನ್ನ ಒಂದು ಸುತ್ತ ಹಾಕಿ ನಂತರದಲ್ಲಿ ಭಾರತದ ಕಡೆಗೆ ಅಥವಾ ಇತರೆ ದೇಶಗಳ ಕಡೆಗೆ ಬರುವ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನೀವು ಈ ಮ್ಯಾಪ್ನಲ್ಲೇ ಗಮನಿಸಬಹುದು ಎಷ್ಟು ಸುತ್ತು ಬಳಸಿ ಬರಬೇಕು. ಇಲ್ಲಿಂದ ನೇರವಾಗಿ ಬರುವ ಬದಲು ಪೂರ್ತಿ ಸುತ್ತಿ ಬಳಸಿ ಬರುವ ಅನಿವಾರ್ಯತೆ ಎದುರಾಗೋದ್ರಿಂದನೇ ಈ ಜಲಸಂಧಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನ ನಿರ್ವಹಿಸುತ್ತೆ. ಇದನ್ನ ಅರ್ಥ ಮಾಡಿಕೊಂಡೇನೆ ಇರಾನ್ ಇದನ್ನ ಬಂದ್ ಮಾಡುವ ನಿರ್ಧಾರಕ್ಕೆ ಬರ್ತಾ ಇದೆ.